ಇಲ್ಲಿ ಗ್ಲಿಮ್ಸ್ ನೋಡಿದ್ವಿ, ಅಂದ್ರೆ ನಿಮ್ದು ಮತ್ತೆ ಅನುಶ್ರೀ ಅವ್ರದೊಂದು ಅಂದ್ರೆ ಪಾಡ್ಕಾಸ್ಟ್ ಗ್ಲಿಮ್ಸ್ ನೋಡಿದ್ವಿ. ಇಲ್ಲಿ ನೀವು ಅಪ್ಪು ಅಣ್ಣನ ಬಗ್ಗೆ ಮಾತಾಡಿದಂತಹ ವಿಷಯಗಳು ಎಷ್ಟು ಎಪಿಸೋಡ್ ಅಲ್ಲಿ ಬರ್ಬೋದು, ಒಂದು ಕ್ಯೂರಿಯಾಸಿಟಿ. ಎರಡನೇದ್ದು, ಅತಿ ಹೆಚ್ಚು ಎಪಿಸೋಡ್ ಅಲ್ಲಿ ಬಂದ್ರೆ ಇದು ದೊಡ್ಡ ಮಟ್ಟಕ್ಕೆ ತುಂಬಾ ಜೆನ್ಯೂನ್ ಆಗಿ ಕನ್ನಡದ ಎಲ್ಲ ಮನಸ್ಸುಗಳಿಗೆ ಕನೆಕ್ಟ್ ಆಗುತ್ತೆ ಅಂತ ಒಂದು ರಿಕ್ವೆಸ್ಟ್. ಅಂದಾಜು ಎಷ್ಟು ಎಪಿಸೋಡ್ ಅಲ್ಲಿ ನಿಮ್ಮ ಪಾಡ್ಕಾಸ್ಟ್ ಬರ್ಬೋದು? ನಾನೊಂದು 8 ಎಪಿಸೋಡ್ ಅನ್ಸುತ್ತೆ, 7 to 8 ಎಪಿಸೋಡ್. ಸುಮಾರು ಒಂದು 80-100 ಮಾಡಿ ಅಂತ ರಿಕ್ವೆಸ್ಟ್ ಅಷ್ಟೇ. ನೋಡೋಣ, ಫಸ್ಟ್ ಇದು 7ರಿಂದ 8 ನೋಡ್ತಾರ ನೋಡೋಣ, ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಾಡೋಣ. ಇದರಲ್ಲಿ ಏನಂದ್ರೆ ಮ್ಯಾಮ್ ಸ್ಪೆಷಲ್ ಆಗಿ 8ರಿಂದ 10 ಎಪಿಸೋಡ್ ಇರ್ತಾರೆ. ಬಟ್ ಅಪ್ಪು ಸರ್ ಜೊತೆಗೆ ಯಾರ್ಯಾರು ವರ್ಕ್ ಮಾಡಿದಾರೋ ಅವ್ರೆಲ್ಲರದು ಮಾಡ್ತಾ ಇದೀವಿ. ಸೊ ಇಟ್ ಇಸ್ ಲೈಕ್ ಎವ್ರಿ ವೀಕ್ 1 ಸ್ಪೆಷಲ್ ಎಪಿಸೋಡ್ ಮ್ಯಾಮ್ ಇರುತ್ತೆ. ಅದಾದ್ಮೇಲೆ ಪ್ರತಿ ವಾರದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೆ, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಗುರು ಕಿರಣ್ ಅವರಾಗಿರ್ಬೋದು, ಈ ತರ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರದ್ದೆಲ್ಲರದು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ ನಾವು. ಆಗಿದೆ ಒಂದ್ ಸ್ವಲ್ಪ ಶೂಟು, ಇನ್ ಮಿಕ್ಕಿದ್ದು ಕಂಟಿನ್ಯೂಷನ್ ಇದೆ. ಇದು ಸರ್, ಸಮರ್ಥನಂ ಅಂಡ್ ಟೀಮ್, ಕಂಗ್ರಾಚ್ಯುಲೇಷನ್, ಅಭಿನಂದನೆಗಳು. ಕನ್ನಡ ಇಂಡಸ್ಟ್ರಿಗೆ, ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಆ್ಯಪ್ ತಂದಿರೋದು, ರೋಲ್ ಔಟ್ ಮಾಡಿರೋದು. 2 ಕ್ವೆಶನ್ ಇದೆ. ಒಂದು, ನೀವು ಹೇಳಿದ್ರಿ ಇಟ್ಸ್ ಎ ಫ್ರೀ ಆ್ಯಪ್ ಅಂತ. ಗೋಯಿಂಗ್ ಫಾರ್ವರ್ಡ್ ಹೇಗೆ ಸಸ್ಟೈನ್ ಮಾಡ್ತೀರಾ ಇದು? ಬಿಕಾಸ್ ಯು ವಾಂಟ್ ಟು ಪ್ರಮೋಟ್ ಇನ್ ಎ ಬಿಗ್ ವೇ ನ್ಯೂ ಆಕ್ಟರ್ಸ್, ನ್ಯೂ ಟೆಕ್ನಿಷಿಯನ್ಸ್ ಆರ್ ಅಕ್ರಾಸ್ ಇಂಡಸ್ಟ್ರಿ. ನೀವು ಹೇಗೆ ಸಸ್ಟೈನ್ ಮಾಡ್ತೀರಾ? ಆಮೇಲೆ ಸೆಕ್ಯೂರಿಟಿ ಆಸ್ಪೆಕ್ಟ್, ಇವಾಗ ಎಷ್ಟೋ ಕಡೆ ನೋಡ್ತಾ ಇದೀವಿ, ಇದಕ್ಕಿದ್ದಂಗೆ ಆ್ಯಪೇ ಇದಾಗ್ಬಿಡುತ್ತೆ, ಈ ಹ್ಯಾಕರ್ಸ್ ಇರ್ತಾರೆ ಇದು. ಸೊ ಹೌ ಡು ಯು ಟೇಕ್ ಕೇರ್ ಆಫ್ ದಟ್? ಈಗ ಯಾವುದೇ ಒಂದು ಆ್ಯಪ್ ಮಾಡಬೇಕು ಅಂದ್ರೆ ಅವರು ಕೇಳಿದ್ರು, ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆರ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಆನ್ ದ ಸೆಕ್ಯೂರಿಟಿ ಆಫ್ ದ ಆ್ಯಪ್. ಓಕೆ, ಯಾವುದೇ ಆ್ಯಪ್ ಸೆಕ್ಯೂರಿಟಿ ನಮಗೆ ದೇರ್ ಇಸ್ ಲಾಟ್ ಆಫ್ ಗೈಡ್ಲೈನ್ಸ್ ಇನ್ ಟರ್ಮ್ಸ್ ಆಫ್ ಡೇಟಾ ಪ್ರೈವಸಿ, ಡೇಟಾ ಸೆಕ್ಯೂರಿಟಿ. ನಮ್ದು ಗೈಡ್ಲೈನ್ಸ್ ಇರ್ಬೋದು, DPD ಗೈಡ್ಲೈನ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಸ್ಪೆಸಿಫಿಕ್ಲಿ ಒಂದು ಸೆಕ್ಯೂರಿಟಿ ಫ್ರೇಮ್ ವರ್ಕ್ ಒಂದು ಮಾಡ್ಕೊಂಡಿದ್ವಿ ಇದಕ್ಕೆ, ಈ ಆ್ಯಪ್ಗೆ ಒಂದು ಸೆಕ್ಯೂರಿಟಿ ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ವಿ. ಸೊ ದಟ್ ನೋಬಡಿ ಕ್ಯಾನ್ ಡೂ ಅ ಲಾಟ್ ಆಫ್ ಪೆನಿಟ್ರೇಷನ್ ಟೆಸ್ಟಿಂಗು ಅದೆಲ್ಲ ಮಾಡೇ ಮಾಡ್ತೀವಿ ನಾವು ಯಾವುದೇ ಒಂದು ಆ್ಯಪ್ ಮಾಡಬೇಕು ಅಂದ್ರೆ. ಯಾಕೆಂದ್ರೆ ಇದು ಎಲ್ಲರ ಕೈಗೆ ಹೋಗುವಂತ ಆ್ಯಪ್. ಸೊ ಅದಕ್ಕೋಸ್ಕರ ಹ್ಯಾಕರ್ಸ್ ಗೀಕರ್ಸ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಎಷ್ಟಾಗತ್ತೋ ಅಷ್ಟು ಯತ್ನ ಪಡ್ತಾ ಇದ್ವಿ. ಅದೊಂದು. ಇನ್ನೊಂದು ಪ್ರಶ್ನೆ ಏನಿತ್ತು? ಸಸ್ಟೈನ್ ಬಿಸ್ನೆಸ್ ಮಾಡೆಲ್. ಇದು ಏನು, ನಾವು ಇಲ್ಲಿ ಒಂದು ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 3 ರೀತಿ ನೋಡ್ಬೋದು ನೀವು. ಒಂದು, ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಆರಾ ಇಟ್ಕೊಂಡು, DNA ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟೋರೀಸ್ ಹಾಕೊಂಡು ಹೋಗ್ತೀವಿ. ಈಗ ಛೋಟಾ ಅಪ್ಪು ಇರ್ಬೋದು, ಫಿಟ್ನೆಸ್ ಇರ್ಬೋದು, ಮುಂದೆ ಆಮೇಲೆ ಇದು ಯಾವ್ದು ಕ್ವಿಜ್ ಇರ್ಬೋದು, ಅದಿರ್ಬೋದು, ಸಾಕಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೊಂದೇನು ಅಂದ್ರೆ ಫ್ಯಾನ್ ಚಾಲೆಂಜ್ ಅಂತ ಮಾಡ್ತಾ ಇದ್ವಿ. ಸೊ ಫ್ಯಾನ್ ಚಾಲೆಂಜ್ ನಲ್ಲಿ ಭಾಗವಹಿಸಬಹುದು. ಓಕೆ, ನಾವು ಯಾವುದೋ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾವುದೋ ಒಂದು ನಟನೆ ಇರಬಹುದು, ಅದನ್ನ ತಗೊಂಡು ಇದು ಮಾಡುವಂಥದ್ದು. ಫ್ಯಾನ್ ಚಾಲೆಂಜಸ್ ಬೇರೆ ಬೇರೆ ತರ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಒಂದು ವ್ಯಕ್ತಿತ್ವನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು, ಅದೊಂದು ಉದ್ದೇಶ. ಅದಕ್ಕೆ ಕಂಟೆಂಟ್ ಟೀಮು, ಎಲ್ಲ ಟೀಮ್ಗಳು ವರ್ಕ್ ಮಾಡ್ತಾ ಇರುತ್ತೆ, ಐಡಿಯೇಟ್ ಮಾಡ್ತಾ ಇರುತ್ತೆ. ಓಕೆ, ಇಷ್ಟೇ ವ್ಯಕ್ತಿತ್ವದ ಇಷ್ಟೇ ಅಲ್ಲ. ಈಗ ನಾವು 1 ವರ್ಷದಲ್ಲಿ ಪ್ಲಸ್ ಇಷ್ಟು ವರ್ಕ್ ನಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಕೊಂಡು ಹೋಗಿರೋದು. ಮುಂದೆ ಅದನ್ನ ಬೆಳೆಸ್ಕೊಂಡೇ ಹೋಗ್ಬೇಕು, ಅದು ಒಂದು. ಮತ್ತು ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ, ಈಗ ಎಲ್ಲ ಕನ್ನಡಿಗರು ಅದರಲ್ಲಿ ಇರಬೇಕು. ಆ ಕನ್ನಡಿಗರು ಈ ಪ್ರಮೋಷನ್ಗಳು ನೋಡ್ತಾ ಇರಬೇಕು. ಇದರಲ್ಲಿ ಮುಂದೆ ಪ್ರಮೋಷನ್ ಜೊತೆಗೆ ನಾವು ಟಿಕೆಟಿಂಗು ಯೋಚನೆ ಮಾಡ್ತಾ ಇದೀವಿ. ಒಂದಲ್ಲ ಒಂದು ಆಡ್ ಮಾಡ್ಕೊಂಡು ಹೋಗುವಂತ ಒಂದು ಉದ್ದೇಶ ಇದೆ. ಆಮೇಲೆ ಮುಖ್ಯವಾಗಿ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ನನ್ನೊಂದು ಪ್ರೊಫೈಲ್ ಅಪ್ಲೋಡ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಅಡ್ಮೈರರ್ಸ್ ಅವ್ರು ಸಹ ನೋಡ್ಬಿಟ್ಟು ಈ ಮನುಷ್ಯ ಓಕೆ ನಟನೆ ಒಳ್ಳೇದಾ ಇದಾ. ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಬರೀ ಲೈಕ್ಸ್ ಬರುತ್ತೆ. ಓಕೆ, ಯಾರ್ಯಾರಿಗೋ ಯಾವ್ದ್ಯಾವ್ದೋ ಲೈಕ್ಸ್ ಬರುತ್ತೆ. ಬಟ್ ನಾವು ಇದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅದನ್ನ ಹೇಗೆ ದ ರಿಯಲ್ ಟ್ಯಾಲೆಂಟ್ ನ ಹೇಗೆ ಎಮರ್ಜ್ ಮಾಡಬಹುದು, ರಿಯಲ್ ಟ್ಯಾಲೆಂಟ್ ನ ಹೆಂಗೆ ಪ್ರೊಡಕ್ಷನ್ ಹೌಸಸ್ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಬರೀ ಆರ್ಟಿಸ್ಟ್ಗಳು ಒಂದೇ ಅಲ್ಲ, ಓಕೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆಮೇಲೆ ಇನ್ಸ್ಟ್ರೂಮೆಂಟ್ಸ್, ಸಂಗೀತ ಆಗಿರ್ಬೋದು. ದೇರ್ ಇಸ್ ಎವ್ರಿ ಫ್ಯಾಸೆಟ್ ಆಫ್ ಸ್ಯಾಂಡ್ಲ್ವುಡ್ ನ ನಾವು ತಗೊಂಡು ಹೋಗ್ತಾ ಇದ್ವಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಎಂಗೇಜ್ಮೆಂಟ್ ದಟ್ ವಿ ಆರ್ ಪ್ಲಾನಿಂಗ್. ಓಕೆ, ಅದು ಬಟ್ ಸಸ್ಟೈನ್ ಆಗಬೇಕು. ಯಾಕೆಂದ್ರೆ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್. ಓಕೆ, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದು ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದು ಒಂದು ನಮ್ಮ ಫೋಕಸ್ ಮೇಲೆ, ಓಕೆ, ಟೀಮ್ ಫೋಕಸ್, ನಮ್ಮ ಫೋಕಸ್ ಮೇಲೆ ಇದಾಗತ್ತೆ. ಜೊತೆಗೆ ನಿಮ್ಮ ಸಹಕಾರ. ಓಕೆ, ನೀವುಗಳು ಇದನ್ನ ಹೆಂಗ್
ಹೆಂಗ್ ಸಹಕಾರ ಕೊಡ್ತೀರಾ, ಜನ ಹೆಂಗ್ ರಿಸೀವ್ ಮಾಡ್ತಾರೆ, ಅದ್ರ ಪಲ್ಸ್ದು ನಮ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ, ಅದನ್ನ ನೋಡ್ಕೊಂಡು ಮುಂದಕ್ಕೆ ತಗೊಂಡು ಹೋಗೋದು. ಹಲೋ, ಫಸ್ಟ್ಲಿ ಕಂಗ್ರಾಟ್ಸ್ ಸರ್. ಸೊ ಇಲ್ಲಿ ತುಂಬಾ ಫೀಚರ್ಸ್ ಪ್ಲಾನ್ ಮಾಡಿದ್ದೀರಾ ನೀವು. ಸೊ ಹೌ ಡಿಡ್ ಯು ಅರೈವ್ ಅಟ್ ದಿಸ್ ಕಾಂಟೆಂಟ್ ಅಂತ? ಅಂದ್ರೆ ಆಲ್ ಆಫ್ ದಿಸ್ ಮೈಟ್ ನಾಟ್ ಬಿ ಅ ಹಿಟ್, ಫ್ಯೂ ಆಫ್ ದೆಮ್ ವುಡ್ ಬಿ ಅ ಸಕ್ಸಸ್. ಸೊ ಹ್ಯಾವ್ ಯು ಪ್ಲಾನ್ಡ್ ಎನಿ ಮಲ್ಟಿವೇರಿಯೇಟ್ ಟೆಸ್ಟಿಂಗ್ ಆರ್ ಎ ಬಿ ಟೆಸ್ಟಿಂಗ್ ತರ ಟು ಪುಷ್ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್ ಸಮ್ ಯೂಸರ್ಸ್ ಅಂಡ್ ಸಿ ವಿಚ್ ಇಸ್ ಹಿಟ್ ಅಂಡ್ ದ ಅದರ್ ಒನ್ಸ್ ಆರ್ ನಾಟ್ ವರ್ಕಿಂಗ್ ಔಟ್ ಅಂತ? ಹೋಲ್ ಐಡಿಯಾ ಆಫ್ ದ್ಯಾಟ್ ವಾಸ್ ಒಂದು 7 ವಯಸ್ಸಿನ ಮಗುವಿಂದ ಹಿಡಿದು 80 ವಯಸ್ಸಿನ ತಾತನ್ಗೂ ಕಂಟೆಂಟ್ ಎಲ್ರಿಗೂ ಕೇಟರ್ ಆಗಬೇಕು ಅಂತ. ಅಪ್ಪು ಸರ್ ಫ್ಯಾನ್ಸ್ ಹಂಗೆ ಇದ್ದಿತ್ತು ಅಕ್ರಾಸ್ ಆಲ್ ಏಜಸ್. ಸೊ ಅದಕ್ಕೆ ನಾವು ಛೋಟಾ ಅಪ್ಪುವಿಂದ ಹಿಡಿದು ಎಂಡ್ ಕ್ವಿಸ್ ತನಕ, ಕ್ರಾಸ್ ವರ್ಡ್ಸ್ ತನಕ, AI ವಿಡಿಯೋಸ್ ಆಗ್ಲಿ, ಫ್ಯಾನ್ ಬೇಸ್ ಆಗ್ಲಿ. ಫ್ಯಾನ್ ಬೇಸ್ ಅಂದ್ರೆ ಡೈಲಿ ಎಂಗೇಜ್ ಆಗೋ ಫ್ಯಾನ್ಸು ಒಂದ್ ಏಜ್ ಇರುತ್ತೆ. ಸೊ ಅಷ್ಟು ಜನ ಕೇಟರ್ ಆಗೋ ತರಾನೇ